ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 13 ವರ್ಷದ ಸಾಯಿ ಭವನ್ ಎಂಬ ವಿದ್ಯಾರ್ಥಿ 11 ಕೆವಿ ವಿದ್ಯುತ್ ತಂತಿ ತಗುಲಿ ಸಾವನ್ನಪ್ಪಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿ ನಡೆದಿದೆ. ನಗರದ ಸಮಾಜ ಕಲ್ಯಾಣ ಇಲಾಖೆ ಪಕ್ಕದಲ್ಲೇ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಇಂತಹ ಅವಘಡ ನಡೆದಿದ್ದು, ಸೂಲಿಬೆಲೆ ಹೋಬಳಿಯ ತಿಮ್ಮಪ್ಪನಹಳ್ಳಿ ಗ್ರಾಮದ ನಿವಾಸಿ ಸಾಯಿ ಭವನ್ ಮೃತ ದುರ್ದೈವಿಯಾಗಿದ್ದಾನೆ. ಶನಿವಾರ ಸಂಜೆ ತಮ್ಮ ಬಟ್ಟೆ ಒಗೆದು ಮಹಡಿಯ ಮೇಲೆ ಒಣಗಿ ಹಾಕಿದ್ದ. ಭಾನುವಾರ ಬೆಳಗಿನ ಜಾವ 6 ಗಂಟೆಯಲ್ಲೇ ತಮ್ಮನಾದ ಸಾಯಿ ಕುಶಾಲ್ನನ್ನ ಕರೆದುಕೊಂಡು ಮಹಡಿಯ ಮೇಲೆ ಹೋಗಿ ತಮ್ಮ ಒಗೆದ ಬಟ್ಟೆಯನ್ನ ತೆಗೆದುಕೊಂಡು ನಂತರ ಪಕ್ಕದಲ್ಲೇ ಇದ್ದ ಮಾವಿನ ಮರದಲ್ಲಿ ಮಾವಿನಕಾಯಿ ಕೀಳಲು ಮಹಡಿಯ ಮೇಲೆ ಇದ್ದ ಕಬ್ಬಿಣದ ಸಲಾಕೆಯನ್ನ ತೆಗೆದುಕೊಂಡು ಕಾಯಿ ಕೀಳಲು ಪ್ರಯತ್ನಿಸುತ್ತಿದ್ದಾಗ ಕಬ್ಬಿಣದ ಸಲಾಕೆ ಆಯ ತಪ್ಪಿ ವಸತಿ ಶಾಲೆ ಸಮೀಪದಲ್ಲೇ ಇದ್ದ 11 ಕೆವಿ ವಿದ್ಯುತ್ ತಂತಿ ಮೇಲೆ ಬಿದ್ದು ಕರೆಂಟ್ ಸ್ಪರ್ಶಿಸಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ ಎಂದು ಮೃತ ಸಾಯಿ ಭವನ್ ಸಹೋದರ ಸಾಯಿ ಕುಶಾಲ್ ತಿಳಿಸಿದ್ದಾನೆ. ಇನ್ನು ಈ ಅವಾಂತರಕ್ಕೆ ಕೆಇಬಿ ಅಧಿಕಾರಿಗಳೇ ನೇರ ಹೊಣೆಯಾಗಿದ್ದು, ಈ ಕೆಇಬಿ ಲೈನ್ ತೆಗೆಸಲು ಅನೇಕ ಬಾರಿ ಮನವಿ ಪತ್ರಗಳನ್ನು ನೀಡಿದ್ರೂ ಸಹ ಕೆಇಬಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದು ಇವರೇ ನೇರ ಹೊಣೆಯಾಗಿದ್ದಾರೆ ಎಂದು ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ಬಿ ಚನ್ನಕೃಷ್ಣಪ್ಪ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರೀ ಮೆಟ್ರಿಕ್ ಹಾಸ್ಟೆಲಲ್ಲಿ ಇವತ್ತು ವಿದ್ಯಾರ್ಥಿಯ ಸಾವಾಗಿದೆ. ಸಾಯಿ ಭವನ್ ಸಾಯಿ ಹುಡುಗ ಅವ್ರ ತಂದೆ ಇಲ್ಲೇ ಇದ್ದಾರೆ, ಆನಂದ್ ಅವರ ಬಂಧುಗಳೆಲ್ಲ ಬಂದಿದ್ದಾರೆ. ಕೆಇಬಿ ವೈರಿಗೆ ಟಚ್ ಆಗಿ ಆ ಹುಡುಗ ಮೃತಪಟ್ಟಿದ್ದಾನೆ. ಇದು ಆಗಬಾರ್ದಾಗಿತ್ತು. ಮೊದಲನೇದಾಗಿ ನಾವು ಅವನ ಆತ್ಮಕ್ಕೆ ಶಾಂತಿ ಕೊಡೋಣ. ಸರ್ಕಾರ ಈಗಾಗಲೇ ಕಮಿಷನರು, ಜಾಯಿಂಟ್ ಡೈರೆಕ್ಟರ್, ಎಲ್ಲರೂ ಕೂಡ ಬಂದಿದ್ದರು. ಅವರೆಲ್ಲರಿಗೂ ಕೂಡ ಒತ್ತಾಯ ಮಾಡಿದ್ವಿ. ಕೆಇಬಿ ಅವರ ಲ್ಯಾಪ್ಸಸ್ಸಿಂದ ಅಂದರೆ ಬೆಸ್ಕಾಂನವ್ರ ಲ್ಯಾಪ್ಸಸ್ಸಿಂದ ಈ ಸಾವಾಗಿದೆ. ಅನೇಕ ಬಾರಿ ಈ ಲೈನ್ಗಳ ತೆಗೀರಿ, ಬಿಲ್ಡಿಂಗ್ ಪಕ್ಕ ಇದೆ, ಅಪಾಯ ಇದೆ ಅಂತ ಹೇಳ್ಬಿಟ್ಟೇಳಿ ಅನೇಕ ಬಾರಿ ಇವರು ಪತ್ರ ಬರೆದಿದ್ದಾರೆ. ಆದರೆ ಕೆಇಬಿ ಅವರು ಬೆಸ್ಕಾಂನವ್ರು ಅದ್ರ ಕಿವಿಗೆ ಹಾಕ್ಕೊಳ್ದಂಗೆ ಈ ಅನಾಹುತಕ್ಕೆ ಅವರೇ ಕಾರಣ. ಇವ್ರ ಮೇಲೆ FIR ಮಾಡಬೇಕು. ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೋ ಈ ಬೆಸ್ಕಾಂನವ್ರಿಗೆ ಅವ್ರ ಮೇಲೆ FIR ಮಾಡಿ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಇಲಾಖೆ ಕಮಿಷನರ್ ಈಗಾಗಲೇ ಇವರು ಪರಿಹಾರವನ್ನು ಘೋಷಣೆ ಮಾಡಿ ಹೋಗಿದ್ದಾರೆ. 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿ ಹೋಗಿದ್ದಾರೆ. ಇವತ್ತು ರಜೆ ಇರೋದ್ರಿಂದ ನಾಳೆ ಅವರಿಗೆ ಚೆಕ್ಕನ್ನು ತಲುಪಿಸುವಂಥ ಕೆಲಸ ಮಾಡ್ತಾರೆ. ನಾವು ಒತ್ತಾಯ ಮಾಡಿದ್ವಿ. ಬೆಸ್ಕಾಂನವರು ಬೇಜವಾಬ್ದಾರಿ ತಂದಿಂದ ಈ ಘಟನೆ ನಡೆದಿದೆ. ಆಗಬಾರ್ದು. ಅವನು ಬೆಳೆಯೋ ಹುಡುಗ, ಭಾಳ ಅಪಾರವಾದ ಭವಿಷ್ಯ ಇತ್ತು. ಈ ಘಟನೆ ಆಗಬಾರ್ದಾಗಿತ್ತು. ಇದನ್ನು ನಾವು ಖಂಡಿಸ್ತೀವಿ. ಬಟ್ ಬೆಸ್ಕಾಂನವರ ನಿರ್ಲಕ್ಷ್ಯತನದಿಂದ ಈ ಕೆಲಸ ಆಗಿದೆ. ಅವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೋಬೇಕು ಅನ್ನೋ ಒತ್ತಾಯವನ್ನು ನಾನು ಮಾಡಿದೆ. ಇನ್ನು ಈ ವಿಚಾರವಾಗಿ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಸಿದ್ದರಾಜು ಅವರನ್ನ ಪ್ರಶ್ನೆ ಮಾಡಿದಾಗ, ನಾವು ಅನೇಕ ಬಾರಿ ಕೆಇಬಿ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ದು, ಇದನ್ನ ಶಾಸಕರಾದ ಶರತ್ ಬಚ್ಚೇಗೌಡರು ಒಪ್ಪಿಗೆ ಸೂಚಿಸಿ ಟೆಂಡರ್ ಸಹ ಕರೆದಿದ್ರು. ಆದರೆ ಚುನಾವಣಾ ನೀತಿ ಸಂಹಿತೆ ಜಾರಿ ಬಂದ ಹಿನ್ನೆಲೆ ಕಾಮಗಾರಿ ತಡವಾಗಿದ್ದು ಅಷ್ಟರಲ್ಲೇ ಈ ಅವಘಡ ನಡೆದಿದೆ ಎಂದಿದ್ದಾರೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಾದ ರಾಕೇಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಸಿಇಒ ಅನುರಾಧ, ಜಂಟಿ ನಿರ್ದೇಶಕರಾದ ದೇವರಾಜು, ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕರಾದ TLS ಪ್ರೇಮ, ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಸಿದ್ದರಾಜು ಭೇಟಿ ನೀಡಿ ಪರಿಶೀಲನೆ ನಡೆಸಿ ವಿದ್ಯಾರ್ಥಿಯ ಮರಣೋತ್ತರ ಪರೀಕ್ಷೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇವತ್ತು ಮುಂಜಾನೆ ಸುಮಾರು 6:30 ಹೊತ್ತಿಗೆ ನಮ್ಮ ಪ್ರೀ ಮೆಟ್ರಿಕ್ ಇಲ್ಲಿ ಹೊಸಕೋಟೆ ಇಲ್ಲಿ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಈ ಮಗು ಮೃತಪಟ್ಟಿದೆ, 9ನೇ ಕ್ಲಾಸ್ ಮಗು. ಅದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ಸಾಯಿ ಪವನ್ ಅಂತ. ಅದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಇಲ್ಲಿ ಬಟ್ಟೆ ಬಟ್ಟೆ ತೊಗೊಳಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿರುವಂಥ ಒಂದು ಕೋಲಿಂದ ಮಾವಿನ ಹಣ್ಣು ಕೀಳಲಿಕ್ಕೆ ಹೋಗೋ ಸಂದರ್ಭದಲ್ಲಿ ಆ ಕೋಲಿಂದ ಶಾಕ್ ಹೊಡೆದು ಈ ಒಂದು ಇದಾಗಿದೆ. ಸೊ ಅದಕ್ಕೆ ಪೂರ್ವಭಾವಿಯಾಗಿ ಈಗ ಸದ್ಯಕ್ಕೆ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ.
ಮೊದಲನೇದಾಗಿ ಇದು ಭಾಳ ದುಃಖಕರ ಸಂಗತಿಯಾಗಿದೆ. ನಾವು ಕುಟುಂಬದವ್ರಿಗೂ ಕೂಡ ಸಾಂತ್ವನ ಹೇಳ್ತಾ ಇದ್ದೇವೆ. ಬಟ್ ಈ ರೀತಿ ಆಗಬಾರ್ದಾಗಿತ್ತು. ಮೇಲ್ನೋಟಕ್ಕೆ ಯಾರ್ಯಾರು ತಪ್ಪಿಸ್ರು ಯಾರಿದ್ದಾರೆ ಅವ್ರ ಮೇಲೆ ವಿರುದ್ಧ ಕ್ರಮ ವಹಿಸ್ತೇವೆ ನಾವು ಅದರಲ್ಲಿ. ಸರ್, ಈಗ ಪಕ್ಕದಲ್ಲೇ ಇತ್ತಲ್ವಾ ಸರ್, ಏನು ಸೇಫ್ಟಿ ತೊಗೊಂಡಿದೆ ಸರ್? ಈ ಪಕ್ಕದಲ್ಲಿ ಇಲ್ಲ, ಅದನ್ನೇ ನಾನೀಗ ಎನ್ಕ್ವೈರಿ ಮಾಡ್ತಾ ಇದ್ದೇನೆ. ಈಗ ಆಲ್ರೆಡಿ ಎಸ್ಕಾಮ್ನವ್ರಿಗೆ ಅವ್ರ ಜೊತೆಗೆಲ್ಲ ಸಭೆ ಮಾಡಿದಾಗ ಈ ಒಂದು ವಿಷಯದ ಬಗ್ಗೆ ಅವ್ರ ಗಮನಕ್ಕೆ ತಂದಿದ್ದಾರೆ. ಸೊ ಆದಷ್ಟು ಬೇಗ ಅದನ್ನು ಮಾಡಿದರೆ ಬಹುಶಃ ಈ ರೀತಿಯಾಗಿ ಅನಾಹುತದ ಘಟನೆ ನಡೀತಾ ಇರಲಿಲ್ಲ. ಅದ್ರ ಬಗ್ಗೆ ಯಾವ ರೀತಿಯಾಗಿ ಗಮನ ಸೆಳೆದಿದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಯಾವುದೇ ಅಧಿಕಾರಿ ತಪ್ಪೇನಾದ್ರು ಇದ್ದರೆ ಅದ್ರ ಮೇಲೆ ಖಂಡಿತವಾಗ್ಲೂ ಕ್ರಮ ವಹಿಸ್ತಾರೆ. ಸೆಕ್ಯೂರಿಟಿ ಏನಾದರೂ ಇರ್ತಾ ಇಲ್ಲ ಸರ್? ಇಲ್ಲಿ ಸೆಕ್ಯೂರಿಟಿ ಏನಾದರೂ ಇರ್ತಾರಾ? ಇಲ್ಲ, ಸೆಕ್ಯೂರಿಟಿ ಇರಲೇಬೇಕು. ಒಬ್ಬರು ಸೆಕ್ಯೂರಿಟಿ ಸ್ಟಾಫ್ ಇದ್ದಾರೆ. ಸೊ ನೈಟ್ ವಾಚ್ಮೆನ್ ಅನ್ನೋದು ಇವ್ರು ಬೆಳಿಗ್ಗೆ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗಿತ್ತು. ಮುಂಜಾನೆ ಅಲ್ಲಿ ಅಟ್ಲೀಸ್ಟ್ ಮೇಲೆ ಲಾಕ್ ಆದರೂ ಹಾಕಿಡಬೇಕಾಗಿತ್ತು ಹೋಗದೇ ಇರೋ ಹಾಗೆ. ಸೊ ಅದು ಏನು ಮಾಡದೇ ಇರೋದು ಕಂಡು ಬಂದಿದೆ. ಸೊ ಅದಕ್ಕೆ ತಕ್ಕನಾಗೆ ನಾವು ಅವ್ರ ಮೇಲೆ ಕ್ರಮ ವಹಿಸ್ತೇವೆ. ಸರ್, ಕುಟುಂಬಕ್ಕೆ ಏನಾದರೂ ಇಲಾಖೆಯಿಂದ ಇಲ್ಲ, ಪರಿಹಾರ ಕೊಡ್ತೇವೆ. ಈಗಾಗಲೇ ನಾವು ಸರ್ಕಾರದ ಹಂತದಲ್ಲೂ ಕೂಡ ನಾವು ಈಗಾಗಲೇ ಮಾತುಕತೆ ಮಾಡಿದ್ದೇವೆ. ಸೊ ಪರಿಹಾರಕ್ಕೆ ನಾನು ಈಗಾಗಲೇ ಮನೆ ಸಚಿವರು ಗಮನ ಕೂಡ ತರ್ತೇನೆ. ಅದು ಹೇಳ್ತೇನೆ, ನಾವು ಈಗ ಸದ್ಯದಲ್ಲಿ ಹೇಳ್ತೇವೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಹೇಳ್ತೇವೆ. ಆಲ್ರೆಡಿ ನಾವು ಚರ್ಚೆ ಮಾಡಿದ್ದೇವೆ. ನಾವು ಈ ಹಿಂದೆ ಕ್ರೈಸ್ನಲ್ಲಿ ಸುಮಾರು 3 ಲಕ್ಷ ಅಷ್ಟು ಕೊಡ್ತಾಯಿದ್ವಿ. ಆದಷ್ಟು ಹೆಚ್ಚಿಗೆ ಕೊಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಹೌದು, ಅದನ್ನೇ ಪರಿಶೀಲನೆ ಮಾಡ್ತಾ ಇದ್ದೇನೆ. ಈಗ ನಾನು ಕೂಡ ಕಚೇರಿಗೆ ಭೇಟಿ ಕೊಟ್ಟು ಇವರು ಯಾವ ರೀತಿಯಾದ ಪತ್ರ ವ್ಯವಹಾರ ಮಾಡಿದ್ದಾರೆ, ಅವ್ರ ಜೊತೆಗೆ ಏನು ಸಭೆ ಮಾಡಿದ್ದಾರೆ, ಅಥವಾ ಇದೇ ರೀತಿಯ ಯಾವುದೇ ರೀತಿಯಾದ ಅನಾಹುತ ಘಟನೆಗಳು ನಡೆದೇ ಇರೋ ರೀತಿಯಲ್ಲಿ ಕ್ರಮ ವಹಿಸಿದರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಬಂದಿರೋದು.